ದೆಹಲಿಯ ಕೊನಾಟ್ ಪ್ಲೇಸ್ ಪ್ರದೇಶದಲ್ಲಿ ನನ್ನ ವಿಶೇಷ ಗಮನಕ್ಕೆ ಪಾತ್ರವಾದಂಥ ಜಾಗ ಪಾಂಡೇಸ್ ಪಾನ್. ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳಲ್ಲದೆ ರಾಷ್ಟ್ರ ರಾಜಧಾನಿಗೆ ಆಗಮಿಸುವಂತಹ ಡೊನಾಲ್ಡ್ ಟ್ರಂಪು, ಬರಾಕ್ ಒಬಾಮಾ ಅವರಂತಹ ವಿದೇಶಿ ಗಣ್ಯರು ಮತ್ತು ಅವರ ಕುಟುಂಬಗಳಿಗೆ ರಾಷ್ಟ್ರಪತಿ ಭವನದಲ್ಲಿ ಏರ್ಪಡಿಸುವ ಔತಣಕೂಟಗಳಲ್ಲಿ ಪಾನ್ ಬೀಡಾದ ಅಧಿಕೃತ ಪೂರೈಕೆದಾರ ಈ ಪಾಂಡೇಸ್ ಪಾನ್. 1943ರಲ್ಲಿ ಶ್ರೀ ಶಿವನಾರಾಯಣ ಪಾಂಡೆ ಅವರು ಒಂದು ಪುಟ್ಟ ಜಾಗದಲ್ಲಿ ಆರಂಭಿಸಿದ ಈ ಪಾನ್ ಅಂಗಡಿ 1948ರಲ್ಲೂ ರಾಷ್ಟ್ರಪತಿ ಭವನಕ್ಕೆ ಬೇರೆ ಬೇರೆ ಸ್ವಾದದ ಪಾನ್ ಬೀಡಾಗಳನ್ನು ಪೂರೈಸ್ತಾ ಬಂದಿದೆ. ಇಷ್ಟೆಲ್ಲ ದರ್ಬಾರಿ ಇತಿಹಾಸ ಇದ್ರೂ ಜನಸಾಮಾನ್ಯರಿಗೂ ಕೈಗೆಟುಕುವಂಥ ಬೆಲೆಗಳಲ್ಲಿ ಬಗೆ ಬಗೆಯ ಪಾನ್ ಬೀಡಗಳನ್ನು ಅಡಿಕೆ, ತಂಬಾಕು ಅಥವಾ ಸುಣ್ಣ ಬಳಸದೆ ಮಕ್ಕಳಿಂದ ವಯೋವೃದ್ಧರವರೆಗೂ ಆರಾಮವಾಗಿ ಆಸ್ವಾದಿಸುವ ಹಾಗೆ ತಯಾರಿಸಿ ಕೊಡ್ತಾರೆ. ಆ ಕೆಂಪು ದ್ರಾಕ್ಷಿ, ದಾಳಿಂಬೆ, ಚಾಕ್ಲೇಟು, ಗುಲ್ಕಂದು ಅಂತೆಲ್ಲ ಹಾಕಿ ಮಾಡಿಟ್ಟಿದ್ದಂಥ ಫ್ರೂಟ್ ಟಾರ್ಟ್ ಪಾನ್ ಬೀಡಗಳನ್ನು ನೋಡಿ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನಾನು ಪಾನ್ ಬೀಡ ತಿಂದೆ. ಹಣ್ಣುಗಳ ಸ್ವೀಟ್ ಆ್ಯಂಡ್ ಟ್ಯಾಂಗಿ ನೋಟ್ಸು, ಆ ನಟ್ಟಿ ಆ್ಯಂಡ್ ಬಟರಿ ಪೇಸ್ಟ್ರಿಯ ಆ ಕಂಫರ್ಟಿಂಗ್ ಟೆಕ್ಸ್ಚರ್ನಲ್ಲಿ ಪಾನ್ ಬೀಡದ ರಿಫ್ರೆಶಿಂಗ್ ಆ್ಯಂಡ್ ಕೂಲಿಂಗ್ ಅನುಭವ ಬಲೆ ಮಜವಾಗಿತ್ತು. ಅದೇ ಖುಷಿಲಿ ಇನ್ನೊಂದು ಪಾನ್ ಬೀಡನ್ನು ಬಾಯಿಗೆ ಹಾಕ್ಕೊಂಡೆ. ನಾಲ್ಗೆ ಏನು ಕೆಂಪಾಗಲಿಲ್ಲ ಇವರು ಪಾನ್ ಬೀಡಗಳನ್ನು ತಿಂದಿದ್ರಿಂದ.